ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಅಮ್ಮ ಮನೇಲಿ ಇರೋದ್ರಿಂದ ಅಮ್ಮ ಬೆಳಗ್ಗೆನೇ ಪಾಯಸ ಎಲ್ಲ ಮಾಡಿದ್ರು. ನಾನ್ ವೆಜ್ ಕೂಡ ಮಾಡಲಿಕ್ಕೆ ಮಟನ್ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಬೆಳಗ್ಗೆನೇ ನಾನ್ ವೆಜ್ ಊಟ ಮಾಡ್ತಾ ಇರೋದು ಏನಪ್ಪ ರೀಸನ್ ಅಂತಂದರೆ, ಬೆಳಗ್ಗೆ ಅಪ್ಪ ಅವರು ಒಂದು ಮದುವೆ ಆಗಿತ್ತು ರೀಸೆಂಟಾಗಿ. ಅವ್ರನ್ನ ಗಂಡು ಹೆಣ್ಣನ್ನ ಮನೆಗೆ ಕರೆದಿದ್ದು, ಅದರಿಂದ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಟನ್ ಸಾಂಬಾರು, ಪಾಯಸ ರೆಡಿಯಾಗಿದೆ, ಮುದ್ದೆ ಕೂಡ ರೆಡಿಯಾಗಿದೆ. ಮುದ್ದೆ ಜೊತೆ ಇವಾಗ ಅನ್ನನೂ ರೆಡಿ ಮಾಡಿ ಇಟ್ಟಿದ್ದಾಯಿತು. ಅಮ್ಮ ಕೂಡ ಕಬಾಬ್ ಕರೀಲಿಕ್ಕೆ ಕೇಳಿದ್ರು, ಎಲ್ಲ ಕಲಸಿಕ್ಕಿದ್ರು. ಕಬಾಬ್ ಕೂಡ ಮಾಡಿಕೊಂಡೆ ನಾನು. ಅದ್ರ ಜೊತೆ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ವಿ. ಅದರಲ್ಲಿ ನಾನ್ ವೆಜ್ಜಲ್ಲಿ ಮಟನ್ ಗ್ರೇವಿ ಥರನೂ ಮಾಡಿದರು ನೋಡಿ, ಅದು ಈ ರೀತಿಯಾಗಿತ್ತು. ಅದಾದಮೇಲೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡಿದ್ವಿ, ಅದು ಕೂಡ ರೆಡಿಯಾಗಿದೆ. ನಾನು ಯಾವುದೇ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಅಮ್ಮ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ಅಮ್ಮನ ಕೈಲೇ ಮಾಡಿಸಿ ನಾನು ಆಲ್ರೆಡಿ ಎಲ್ಲ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೆ. ಅದರಿಂದ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ನಾನು ಊಟ ತಿನ್ನಬೇಕಾದ್ರೆ ಬಡಿಸ್ಕೊಂಡಿದ್ದೆ ಪಾಯಸ ಫಸ್ಟು. ಅದಾದಮೇಲೆ ಅನ್ನ, ಸಾಂಬಾರು, ಮುದ್ದೆ, ಸೌತೆಕಾಯಿ, ಈರುಳ್ಳಿ. ಅದು ತುಂಬಾ ಚೆನ್ನಾಗಿತ್ತು ಸಾಂಬಾರು, ಮಟನ್ ಸಾಂಬಾರು. ಅದಾದಮೇಲೆ ಕಬಾಬ್ ಎಲ್ಲ ಊಟ ಮಾಡಿದ್ದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇವ್ರು ಕೂಡ ಬಂದಿದ್ದರು, ಗಂಡು ಹೆಣ್ಣು. ಇವ್ರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿಲ್ಲ. ಯಾಕಂದರೆ ಊಟ ಮಾಡಬೇಕಾದ್ರೆ ಅವ್ರಿಗೆಲ್ಲ ಮುಜುಗರ ಆಗುತ್ತೆ ಅಂತ ನಾನು ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಅವ್ರು ಓಡುತ್ತಾಯಿದ್ರು, ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಅಮ್ಮ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು, ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ಅಮ್ಮ ಮನೆಗೆ ಹೋದರೆ ಯಾವ ರೀತಿ ಟೈಮ್ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ತುಂಬ ಬೇಗ ಟೈಮ್ ಹೋಗ್ತಾ ಇರುತ್ತೆ. ಗೊತ್ತಿಲ್ಲ ಇವಾಗ ಅವ್ರನ್ನ ಕಳಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಅದ್ರ ಜೊತೆ ಮದುವೆ ಆಲ್ಬಮ್ ಎಲ್ಲ ಬಂದಿತ್ತಲ್ಲ, ಆ ಮದುವೆ ಆಲ್ಬಮ್ ಎಲ್ಲ ಇತ್ತು. ಅದ್ರ ಜೊತೆ ಗೃಹ ಪ್ರವೇಶದ ಆಲ್ಬಮ್ ಎಲ್ಲ ಬಂದಿತ್ತಲ್ಲ, ಅದನ್ನು ನೋಡ್ತಾ ಇದ್ದೀವಿ. ಅವಾಗ ನಾನು ಅಳ್ತಾ ಇದ್ದೆ ಅಳ್ತಾ ಇದ್ದೆ ಅವಾಗ. ಇವಾಗ ಇವರು ಕೂಡ ಹೋಗ್ತೀನಿ ಅಂತ ಹೊರಟ್ರು. ಇವರು ಕೂಡ ಕಳ್ಸೋಣ ಅಂತ ಬಂದಿದ್ದೀವಿ. ಅವರು ಹೊರಟ್ರು. ಅವ್ರು ಹೊರಟ್ಮೇಲೆ ಇನ್ನೂ ಸ್ವಲ್ಪ ಫೋಟೋಸ್ ಎಲ್ಲ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ರು. ಮತ್ತು ನಮ್ಮ ಮದುವೆ ಆಲ್ಬಮ್ ಕೂಡ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಕೂತಿದ್ವಿ. ಅದಾದಮೇಲೆ ನಮ್ಮ ಅತ್ತೆ ಮಾವ ಬಂದಿದ್ರು, ಅವ್ರು ಕೂಡ ಹೊರಡ್ತೀವಿ ಅಂತಂದರು. ಮತ್ತು ಅವ್ರಿಗೂ ಕೂಡ ನಮ್ಮಮ್ಮ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಅವರು ಕೂಡ ಎಲ್ಲ ಅರಿಶಿನ ಕುಂಕುಮ ತೊಗೊಂಡು ಟೈಮ್ ಆಯಿತು ಅಂತ ಅವರು ಕೂಡ ನಮ್ಮ ಅತ್ತೆ ಮಾವ ಕೂಡ ಹೊರಡ್ತಾ ಇದ್ದಾರೆ. ಮಕ್ಕಳು ಆಮೇಲೆ ಅವ್ರು ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾಮನ ಜೊತೆ ಮತ್ತೆ ಹೋಗ್ತಾ ಇದ್ದಾರೆ. ಇವಾಗ ಮತ್ತೆ ಅವರು ನೈಟ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಾಯ್. ಇದನ್ನೆಲ್ಲ ಕಳಿಸ್ಬಿಟ್ಟು ಬಂದ್ವಿ. ಅದಾದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟ್ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಇವಾಗ ನೈಟ್ ನಾವು ಹೊರಡ್ತಾ ಇದ್ದೀವಿ. ಹಿಂಗೆ ಮನೆ ಸ್ವಲ್ಪ ಅವರೆಕಾಯಿ ಬಂದಿತ್ತು, ಅವರೆಕಾಯಿ ಎಲ್ಲ ತೊಗೊಂಡು ಇವಾಗ ನೈಟ್ 10:30 ಆಗಿದೆ. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.